ಎಲ್ರಿಗೂ ನಮಸ್ಕಾರ. ಇವತ್ತು ಚಿತ್ತೂರು ಜಿಲ್ಲಾ ಕಾಣಿಪಾಕಂ ವಿನಾಯಕ ದೇವಸ್ಥಾನಕ್ಕೆ ಇವತ್ತು ಶ್ವೇತಾಂಬರಂ ಒಂದು ತರಕಾರಿ ಅಲಂಕಾರವನ್ನು ಆ ಪೂಜೆ ಕಾರ್ಯಕ್ರಮಕ್ಕೆ ನೋಡಲು ಆಶೀರ್ವಾದ ಪಡ್ಕೊಳ್ಳೋಕ್ಕೂ ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಹೆಣ್ಣು ಹೊಡ್ಡ ಅಲ್ಲಿ ಟೊಮೊಟೊ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲೀಕರು, ರೈತರು ಮತ್ತು ಕಾರ್ಮಿಕರು ಎಲ್ಲರೂ ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅದೇ ರೀತಿ ಒಂದು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಬಂದು ದೇವರ ದರ್ಶನ ಮಾಡಿಕೊಂಡು ಮೊದಲನೇದಾಗಿ ವಿನಾಯಕ ದೇವಸ್ಥಾನ ದರ್ಶನ ಮಾಡಿದ್ರು. ಇವಾಗ ಮಣಿಕಂಠ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರು. ಆ ದೇವಸ್ಥಾನ ಅಲಂಕಾರ ತರಕಾರಿ ಅಲಂಕಾರ ಮಾಡ್ತಾಯಿದ್ರೆ ನೋಡಿದ್ರೆ ನಿಜವಾಗ್ಲೂ ಇದು 3ನೇ ವರ್ಷ. ಪ್ರತಿ ವರ್ಷವೂ ನಾವು ಒಡ್ಡಲ್ಲಿ ಮಾರ್ಕೆಟಿಂದ ತರಕಾರಿ ಕಳಿಸ್ತಾ ಇದ್ದೀವಿ. ಇದು 3ನೇ ವರ್ಷ. 3ನೇ ವರ್ಷ ಕೂಡ ಇವತ್ತು ಸಂಚಲಯ್ಯ ಮತ್ತು ರವಿ ಸರ್ ಇದ್ರ ನಾವು ಕೇಳಿದಾಗ ಸರ್ ಈ ಥರ ನಾವು ಶಾಕಾಂಬರಿ ಒಂದು ತರಕಾರಿ ಅಲಂಕಾರಕ್ಕೆ ನಮ್ಮ ಒಡ್ಡವಳ್ಳಿ ಮಾರ್ಕೆಟಿಂದ ನಾವು ಕಳಿಸ್ತೀವಿ ಅಂತ ಹೇಳಿದಾಗ ಅವ್ರ ಕಮಿಟಿಯಲ್ಲಿ ಮಾತಾಡಿ ರವೀಂದ್ರ ರೆಡ್ಡಿ ಪಲ್ಮನರ್ ರವೀಂದ್ರ ರೆಡ್ಡಿ ಅವ್ರಿಗೆ ಹೇಳಿ ನಮ್ಮ ಹತ್ರ ಬಂದು ಮಾತಾಡಿದಾಗ ನಾವು ಎಲ್ಲ ಮಂಡಿ ಮಾಲೀಕರು ಸ್ಪಂದಿಸಿ ಒಂದು ಲೋಡನ್ನು ಇಲ್ಲಿಗೆ ತರಕಾರಿ ಕಳಿಸಿದ್ವು. ಅದೇ ರೀತಿ ವರ್ಷವೂ ಕಳಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ರೈತರ ಒಂದು ಮಾರ್ಕೆಟು, ಆ ಮಾರ್ಕೆಟ್ಗೋಸ್ಕರ ರೈತರ ಹೆಸರಲ್ಲಿ ಇವತ್ತು ಕಾಣಿಪಾಕಂ ವಿನಾಯಕನ ದೇವಸ್ಥಾನದಲ್ಲಿ ರೈತರ ಹೆಸರಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿಸಿದ್ವು. ಯಾಕಂದರೆ ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಳೆ ಆಗಬೇಕು, ಒಳ್ಳೆ ರೇಟ್ ಸಿಗಬೇಕು, ರೈತರು ಚೆನ್ನಾಗಿರಬೇಕು. ಆ ರೈತರಿಗೋಸ್ಕರ ನಾವೆಲ್ಲ ಇರೋದು. ಅದಕ್ಕೋಸ್ಕರ ಇವತ್ತೊಂದು ವಿಶೇಷವಾಗಿ ಪೂಜೆ ಮಾಡಿಸಿ ಇವತ್ತು ಅಲಂಕಾರನ ನೋಡಿದಾಗ ನಮಗೆ ಖುಷಿ ಆಯಿತು. ಇದೇ ರೀತಿ ವರ್ಷವೂ ನಮ್ಮ ಕೈಯಲ್ಲಾದಷ್ಟು ನಾವು ತರಕಾರಿಯನ್ನಾಗಲಿ ಬ್ರಹ್ಮೋತ್ಸವ ಆಗಲಿ ತರಕಾರಿ ಕಳಿಸ್ತಾ ಇದ್ದೀವಿ. ಅದೇ ರೀತಿ ತಿರುಮಲಕ್ಕೆ ಕೂಡ ಸಹ ಎಷ್ಟೇ ರೇಟ್ ಇದ್ರೂ ಸಹ ನಮ್ಮ ಒಡ್ಡಲ್ಲಿ ಮಾರ್ಕೆಟಿಂದ ಕಳಿಸ್ತಾ ಇದ್ದೀವಿ. ಇವತ್ತು ಇದು ಕಾಣಿಪಾಕ ದೇವಸ್ಥಾನ ಎಷ್ಟು ನೀಟ್ನೆಸ್ ಇದೆ ಅಂದರೆ ಕುಡಿಯೋಕ್ಕೆ ನೀರಾಗಲಿ, ಪ್ರಸಾದ ವಿನಿಯೋಗ ಆಗಲಿ, ದರ್ಶನ ಆಗಲಿ, ಕಮಿಟಿಯಲ್ಲಿ ಒಳ್ಳೆಯ ನೀಟ್ನೆಸ್ ಆಗಿ ನಡೆಸ್ತಾ ಇದ್ದಾರೆ. ಇವತ್ತು ಯಾರಿಗೇ ತೊಂದರೆ ಆಗದಿರ ದರ್ಶನ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೆ ನಿಜವಾಗ್ಲೂ ದಿನಕ್ಕೊಂದು ಬೆಳೀತಿರುವಂಥ ನಮ್ಮ ವಿನಾಯಕನ ದೇವಸ್ಥಾನ ಇವತ್ತು ತಿರುಮಲದಿಂದ ಕಾಣಿಪಾಕಂಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಇವತ್ತು ನಾಳೆದು ಕೂಡ ಈ ಶಾಕಾಂಬರ ತರಕಾರಿ ಅಲಂಕಾರತೆ ಬಂದು ಪೂಜೆ ಮಾಡಿಕೊಂಡು ನಾವು ಒಳ್ಳೆ ಆರೋಗ್ಯ ಆಗಿರಬೇಕು ಅಂತೇಳಿ ಇಲ್ಲ ದೇವರ ಹತ್ರ ಆಶೀರ್ವಾದ ಮಾಡ್ಕೊಂಡ್ಬರ್ಬೇಕು. ನಾವು ಅದೇ ಹೇಳೋದು, ಎಲ್ಲರೂ ಆರೋಗ್ಯ ಆಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಎಲ್ಲರೂ ಬಂದು ಮಂಡಿ ಮಾಲೀಕರು ಮತ್ತು ರೈತರು ಎಲ್ಲರೂ ಬಂದು ವಿಶೇಷ ಪೂಜೆಯನ್ನು ಮಾಡಿಸಿ ಇವತ್ತು ನಮ್ಮ ರವೀಂದ್ರಗೆ ಈ ಅಲಂಕಾರದ ಇದರಲ್ಲಿ ನಮಗೆ ಸಾಥ್ ಕೊಟ್ಟು ಒಳ್ಳೆಯ ಕೆಲಸ ಮಾಡಿದ್ರೆ ಇದೇ ರೀತಿ ಎಲ್ಲ ದೇವಸ್ಥಾನಕ್ಕೆ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ದೇವಸ್ಥಾನಕ್ಕೆ ಅನ್ನದಾನ ಎಲ್ಲನೇ ಇರಲಿ, ಅಲ್ಲಿ ನಾವು ಒಡ್ಡಲ್ಲಿ ಮಾರ್ಕೆಟನ್ನು ಎಲ್ಲ ಮಂಡಿ ಮಾಲೀಕರು ರೈತರು ಇರ್ತೀವಿ. ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀವಿ ಅನ್ನದಾನಕ್ಕೆ ಅಂತೇಳಿ ಇವತ್ತು ರವೀಂದ್ರ ರೆಡ್ಡಿ ಹೇಳ್ದಂಗೆ ಇವತ್ತೊಂದು ತರಕಾರಿಯನ್ನು ಲೋಡ್ ಕಳಿಸಿ ಅದೇ ರೀತಿ ನಮ್ಮ ಕಾಣಿಪಾಕಂ ಕೂಡ ಟೆಂಪೋ ಅಂದರೆ ತರಕಾರಿ ರೈತರು ಕೆಲಸಕ್ಕೆ ಟೆಂಪೋನ ಕೂಡ ನಾವು ಮಾರ್ಕೆಟಿಂದ ಕೊಟ್ಟಿದ್ದೀವಿ. ಇವತ್ತು ಆ ಟೆಂಪೋ ಬಂದು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಲೋಡು 4-5 ಲೋಡ್ ಓಡಿಸಿದಂತೆ ಇಲ್ಲಿ ಈ ತರಕಾರಿ ಅಂತ ಇವತ್ತು ಒಳ್ಳೆಯದಾಯಿತು. ಇದು ದಿನ ಬೆಳೆಯುವಂಥ ದೇವಸ್ಥಾನದಲ್ಲಿ ನಾವು ಈ ಥರ ಎಲ್ಲರೂ ಸಾರ್ವಜನಿಕರ ಸಹಾಯದಿಂದ ಒಳ್ಳೆಯ ಕೆಲಸ ಇದೆ, ಒಳ್ಳೆಯ ಆಶೀರ್ವಾದ ಇರುತ್ತೆ ಅಂತೇಳಿ ಇಷ್ಟಪಡ್ತೀನಿ. ನಾವು ಎಲ್ಲಿ ದೇವಸ್ಥಾನ ಆದ್ರೂ ಸರಿ, ಎಲ್ಲಿ ದೇವಸ್ಥಾನ ಆದರೆ ಅವು ಕೇಳಿದಾಗ 5,000 ಭಕ್ತಾದಿಗಳು ಸೇರ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ನಮ್ಮಿಂದ ಆದ ತರಕಾರಿ ಕೊಡೋಕ್ಕೆ ಸಪ್ಲೈ ಮಾಡೋಕ್ಕೆ ನಾನು ಹೇಳ್ದಂಗೆ ತಿರುಮಲ, ಕಾಣಿಪಾಕಂ, ಧರ್ಮಸ್ಥಳ, ಆದಿಚುಂಚನಗಿರಿ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ. ಎಲ್ಲಿ ದೇವಸ್ಥಾನ ಆದ್ರೂ ಪೂಜೆ ಕಾರ್ಯಕ್ರಮ ಸುಮಾರು 2,000-5,000 ಜನ ಭಕ್ತಾದಿಗಳು ಸೇರುವಂಥ ದೇವಸ್ಥಾನ ಪೂಜೆಯಲ್ಲಿ ನಮ್ಮನ್ನು ತರಕಾರಿ ಕೇಳೋದಕ್ಕೆ ನಾವೇ ಹೋಗಿ ಅವ್ರಿಗೆ ಡೆಲಿವರಿ ಕೊಡ್ತೀವಿ ಅನ್ನ ಪ್ರಸಾದ ವಿರೋಧಕ್ಕೆ. ಹೌದು, ಆಗಬೇಕು. ನಮ್ಮ ಊರಲ್ಲಿ ನಮ್ಮ ತಾಲೂಕಲ್ಲಿ ಆದರೆ ಇವತ್ತು ಚಿತ್ತೂರು ಜಿಲ್ಲಾ ಕಾಣಿಪಾಕಂ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿದಾಗ ಚಿತ್ತೂರು ಜಿಲ್ಲಾ ಕಾಣಿಪಾಕಂ ಅಂತ ಹೇಳ್ತಾರೆ. ಮುಳಬಾಗಿಲು ತಾಲೂಕು ಆಂಜನೇಯ ಸ್ವಾಮಿ, ಕುಡುಮಲ್ಲ ಸ್ವಾಮಿ, ಹೈದರಾಲಿ ಮತ್ತು ಎಲ್ಲ ದೇವಸ್ಥಾನಗಳಿದೆಲ್ಲ ಇಂಪ್ರೂವ್ಮೆಂಟ್ ಆಗಲಿ. ಎಲ್ಲ ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಆದಾಗ ನಮ್ಮ ಇವತ್ತು ಆಂಜನೇಯ ಸ್ವಾಮಿ ಅಂತ ಭಾರತ ದೇಶ ಎಲ್ಲ ಕಡೆಯಿಂದ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್ ಆಗಬೇಕು. ಇವಾಗ ಆಗ್ತಾ ಇದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ನಾವು ಅಲ್ಲಿ
ಎಲ್ಲದಕ್ಕೂ ನಮ್ಮ ಭಾರತ ದೇಶದಲ್ಲಿ ಕುಡುಮಲ ದೇವಸ್ಥಾನ ಅಂದರೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ. ಇವಾಗ ಮನೆ ಇವ್ರು ಬಂದು ಕೂಡ ಒಂದು ಹೇಳಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಮಾಡಿದ್ರೆ ಒಳ್ಳೆ ಸಂತೋಷ ಮಾಡಬೇಕು. ನಾವು ಜೊತೆಯಲ್ಲಿ ಇರ್ತೀವಿ, ನಾವು ಕೂಡ ಅವರು ಇಂಪ್ರೂವ್ಮೆಂಟ್ ಮಾಡೋಕೆ ನಾವು ಜೊತೆಯಲ್ಲಿ ಇರ್ತೀವಿ ಅಂತೇಳಿ.